ನಮ್ರತಾ ಅವರು ಕಾರ್ತಿಕ್ ಅವ್ರನ್ನ ಮತ್ತೆ ಸಂಗೀತ ಅವ್ರನ್ನ ಎಷ್ಟು ಟ್ರೈ ಮಾಡಕತ್ತಾರ ಅಂದ್ರೆ ಒಂದು ಮಾಡ್ಬೇಕು ಇಬ್ಬರನ್ನ ಅಂತ ಹೇಳಿ ಆ ಕಡೆಯಿಂದನೂ ಮಾತಾಡ್ಸಿ ಅಂತ ಹೇಳ್ತಾರ, ಈ ಕಡೆಯಿಂದ ಹೋಗಿ ಕೂಡ ಕಾರ್ತಿಕ್ ಅವ್ರನ್ನ ಕೂಡ ಮಾತಾಡ್ಸಿ ಅಂತ ಹೇಳಿ ಹೇಳ್ತಾರ. ಒಟ್ಟು ಇಬ್ಬರನ್ನ ಒಂದು ಮಾಡ್ಬೇಕಂತ ಹೇಳಿ ಟ್ರೈ ಮಾಡಕತ್ತಾರ. ಇವತ್ತಿಂದಲ್ಲ, ಅದು ಯಾವತ್ತಿಂದನೂ ಟ್ರೈ ಮಾಡ್ಕೊತಾನೆ ಬರಾಕತ್ತಾರ ಅಂತಾನೆ ಹೇಳ್ಬೋದು. ಆದರೆ ಕಾರ್ತಿಕ್ ಅವ್ರು ಮಾತ್ರ ಅದಕ್ಕೆ ಒಪ್ಕೊಳ್ತಾನೆ ಇಲ್ಲ, ಈ ಕಡೆ ಸಂಗೀತ ಅವ್ರು ಕೂಡ ಒಪ್ಕೊಳ್ತಾನೆ ಇಲ್ಲ. ಅದಕ್ಕೆ ಏನಾನ ಮಾಡ್ರಿ ಅಂತ ಹೇಳಿ ಸುಮ್ಮನೆ ಸಿಟ್ಟು ಬಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ನಮ್ರತಾ ಅವ್ರು ಅಂತಾನೆ ಹೇಳ್ಬೋದು. ಕಾರ್ತಿಕ್ ಅವ್ರ ಹತ್ರ ಹೋಗ್ಬಿಟ್ಟು ಹೇಳಕತ್ತಿದ್ರು, ಏನಪ್ಪಾ ಅಂತಂದ್ರೆ ನೀವು ಮಾತಾಡ್ಸಿ, ನೀವು ಸ್ವೀಟಾಗಿ ಮಾತಾಡ್ಸ್ತಾನೆ ಇಲ್ಲ, ಅವ್ರು ಎಷ್ಟು ಸ್ವೀಟಾಗಿ ಮಾತಾಡ್ಸ್ತಿರ್ತಾರೆ ನಿಮ್ಮ ಜೊತೆ, ಎಷ್ಟೊಂದು ಹಚ್ಕೊಂಡಿದ್ದಾರೆ ಅವ್ರು ನಿಮ್ಮನ್ನ ಅಂತೆಲ್ಲ ಮಾತಾಡಕತ್ತಿದ್ರು. ಇಲ್ಲ ಇಲ್ಲ ಅಂತ ಹೇಳಿ. ಅಂದರೆ ಕಾರ್ತಿಕ್ ಅವರು ಮೊದಲೇನಿತ್ತು, ಈಗ ಇನ್ನೊಬ್ರು ಹೇಳ್ತಾರಲ್ವ ಮಾತಾಡ್ಸಿ ಅಂತ ಹೇಳಿ, ಅವಾಗ ಅಷ್ಟು ಮಾತಾಡ್ಬೇಕು ಅನ್ಸಲ್ಲ. ಅವ್ರ ಮನಸ್ಸಿಂದ ಮಾತಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಅದು ಯಾರೇ ಆಗಲಿ, ಫ್ರೆಂಡ್ಸೇ ಆಗಿರಲಿ ಶತ್ರುಗಳೇ ಆಗಿರಲಿ ಬಂದು ಮಾತಾಡಿಸ್ತಾರಂತಾನೆ ಹೇಳ್ಬೋದು. ಆದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಮನಸ್ಸೇ ಇಲ್ಲ ಅಂತ ಹೇಳಿನೇ ಕಾಣಿಸಕತ್ತೆ. ಅಂದರೆ ಮಾತಾಡ್ಬೇಕನ್ನೋ ಒಂದು ಮನಸ್ಸಿಲ್ಲ ಅಂತ ಹೇಳಿ ಕಾಣಿಸ್ತಿದೆ ಇಲ್ಲಿ ಕಾರ್ತಿಕ್ ಅವ್ರಿಗೆ ಮತ್ತು ಸಂಗೀತ ಅವ್ರಿಗೆ. ಸಂಗೀತ ಅವರು ಕೂಡ ಅಡುಗೆ ಮಾಡೋವಾಗ ನಮ್ರತಾ ಅವ್ರು ಹೇಳಕತ್ತಿದ್ರು, ಮಾತಾಡಿಸಿ ಹಂಗೆ ಮತ್ತೆ ಕ್ಲೋಸ್ ಆಗಿ ಒಂದಾಗಿ ಅಂತೆಲ್ಲ ಹೇಳಕತ್ತಿದ್ರು. ಆದರೆ ಸಂಗೀತ ಅವ್ರು ಮಾತ್ರ ಇಲ್ಲ ಆಗಂಗಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಅಂದರೆ ಇಲ್ಲಿ ಇಬ್ಬರು ಕೂಡ ಒಲ್ಲೆ ಅಂಥೇಳಿ ಬಿಲ್ಕುಲ್ ಆಗಿ ಒಲ್ಲೆ ಆಗಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಯಾವಾಗ ಮಾತಾಡ್ತಾರೋ ಯಾವಾಗಿಲ್ಲೋ ಅಂತ ಹೇಳಿ. ಆದರೆ ಇಲ್ಲಿ ನಮ್ರತಾ ಅವರು ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರ ಕಡೆ ಕೂಡ ಹೋಗ್ಬಿಟ್ಟು ನೀವು ಮಾತಾಡಿಸಿ ಅಂತ ಇಬ್ಬರು ಹತ್ರ ಹೋಗಿ ಹೇಳಿ ಅವ್ರಿಗೂ ಸಾಕಾಗಿದೆ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಅವ್ರ ಮನಸ್ಸಿಗೆ ಬಂದರೆ ಮಾತ್ರ ಎಲ್ಲರೂ ಕ್ಲೋಸ್ ಆಗಿರೋದು, ಮಾತಾಡ್ಸೋದು, ಆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಆದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಎಲ್ಲನೂ ಎಡವಟ್ಟಾಗಿನೇ ಎಲ್ಲ ಹೆಂಗೆಂಗೋ ಆಗಕತ್ತದ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲು ಯಾರ್ಯಾರು ಅರ್ಥ ಮಾಡ್ಕೊಂಡಿಲ್ಲ, ಆಮೇಲೆ ಅರ್ಥ ಮಾಡ್ಕೊತ ಹೋಗ್ತಾರ, ಮುಗಿಯೋವರೆಗೂ ಕೂಡ ಚೆನ್ನಾಗಿರ್ತಾರೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟಿಗೆ ಹೆಂಗಿದ್ರು, ತುಂಬ ಕ್ಲೋಸ್ ಆಗಿ ಚಂದ ಹಚ್ಕೊಂಡು ಒಬ್ರನ್ನೊಬ್ರು ಬಿಡದೇ ಇರಂಗ ಆ ಥರ ಎಲ್ಲ ಚೆನ್ನಾಗಿದ್ರು. ಬಟ್ ಇವಾಗ ಅದೇನು ಲೆಕ್ಕಕ್ಕೆ ಇಲ್ಲ ಎಲ್ಲರಿಗೂ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನು ಬೆರಳೆಣಿಕೆ ಅಷ್ಟು ವಾರಗಳು ಮಾತ್ರ ಇದೆ ಒಂದು ಬಿಗ್ ಬಾಸ್ ಅಷ್ಟೇ. ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸನ್ನ ನಾನು ಗೆಲ್ಲಬೇಕು ಅಂತ ಹೇಳಿ ಎಲ್ಲರೂ ಹಠದಿಂದ ಆಡಕತ್ತಾರಲ್ವ. ಯಾರಾಗ್ತಾರೋ ವಿನ್ ನೋಡೋಣ, ಕಾದು ನೋಡೋಣ. ಇನ್ನು ಕೆಲವೇ ವಾರಗಳು ಕೂಡ ಈ ಒಂದು ಬಿಗ್ ಬಾಸ್ ಇದೆ ಅಲ್ವಾ. ಈ ಒಂದು ಬಿಗ್ ಬಾಸ್ನ ಗೆಲ್ಲಲೇಬೇಕಂತ ಹೇಳಿ ಕಾದು ಕುಂತವರು ಜಗ್ಗಿ ಜನ ಇದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಹೆಂಗಾಗುತ್ತೋ, ಯಾರ್ಯಾರು ಗೆಲ್ತಾರೋ ಅಂಥೇಳಿ. ಬಟ್ ಇಲ್ಲಿ ನಮ್ರತಾ ಅವರು ಪ್ರಯತ್ನವನ್ನು ಸ್ಟಾಪ್ ಮಾಡ್ತಾರಾ ಅಥವಾ ಮತ್ತೆ ಅಂದರೆ ಅವ್ರು ಹೇಳಿದರು ಏನಾನ ಮಾಡ್ಕೊರಿ ನೀವು ಇಬ್ಬರ ಅಂತ ಹೇಳಿ ಸುಮ್ಮನೆ ಆದ್ರಲ್ಲ. ಸೊ ನಾಳೆ ನಾಡ್ದು ಹಿಂಗೆ ಮತ್ತೆ ಕಂಟಿನ್ಯೂ ಮಾಡಿ ಇಬ್ಬರನ್ನ ಒಂದು ಮಾಡ್ತಾರಾ ಅಥವಾ ಸುಮ್ಮನೆ ಆಗ್ಬಿಡ್ತಾರ, ಅವ್ರು ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾರ ಇಲ್ವಾ, ಕಾದು ನೋಡೋಣ. ಆಮೇಲೆ ಕಾರ್ತಿಕ್ ಅವರು ಸಂಗೀತ ಅವರು ಮತ್ತೆ ಮೊದಲಿನ ಥರ ಆಗಬಹುದಾ ಆಗದೆ ಇರ್ಬೋದಾ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.